ಹಾಸನದಲ್ಲಿ ಪೊಲೀಸ್ ಅಧಿಕಾರಿ ಅಕೌಂಟ್ಗೆ ಕದಿಮರು ಕನ್ನ ಹಾಕಿದ್ದಾರೆ. ಡಿವೈಎಸ್ಪಿ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕಿದ್ದಾರೆ. 15 ಲಕ್ಷ ಎಗರಿಸಿದ್ದಾರೆ ಕದಿಮರು. 2 ಅಕೌಂಟ್ಗಳಿಂದ ಆನ್ಲೈನ್ ಚೋರರು ಈಗ 15 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ. ಅದು ಡಿವೈಎಸ್ಪಿ ಬ್ಯಾಂಕ್ ಖಾತೆಯಿಂದಲೇ ಲೂಟಿ ಮಾಡಿರೋದು. 2 ಅಕೌಂಟ್ ಇಂದ 15 ಲಕ್ಷ. ಹಾಸನ ಡಿವೈಎಸ್ಪಿ ಪಿಕೆ ಮುರಳೀಧರ್ ಅಕೌಂಟ್ಗೆ ವಂಚನೆ ಮಾಡಿದ್ದಾರೆ, ಕನ್ನ ಹಾಕಿದ್ದಾರೆ. 15,98,761 ವರ್ಗಾವಣೆ ಮಾಡಿಕೊಂಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಹಾಸನದ ಸೆಂಟ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ಡಿವೈಎಸ್ಪಿ ಮೇ 20ರಂದು ಮಧ್ಯಾಹ್ನ 1:30ಕ್ಕೆ ಫೋನ್ ಬಂದಿತ್ತು. ಜೊತೆಗೆ ಬೇರೆ ಬೇರೆ ಖಾತೆಗಳಿಗೆ ಆ ಹಣ ವರ್ಗಾವಣೆ ಆಗಿರೋದು ಕೂಡ ಈಗ ಬೆಳಕಿಗೆ ಬಂದಿರುವಂತಹ ವಿಚಾರ. ಅವರ ಬ್ಯಾಂಕ್ ಖಾತೆಯಿಂದ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ. 25 ಟ್ರಾನ್ಸಾಕ್ಷನ್ಗಳನ್ನ ಅದೇ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. 15,98,761 ರೂಪಾಯಿಯನ್ನ ಈಗ ಎಗರಿಸಿದ್ದಾರೆ ಈ ಆನ್ಲೈನ್ ಚೋರರು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಚಿನ್, ಡಿವೈಎಸ್ಪಿ ಖಾತೆಯನ್ನ ಕೂಡ ಬಿಟ್ಟಿಲ್ಲ, ಪೊಲೀಸ್ ಅಂತ ಗೊತ್ತಿದ್ದು ಕೂಡ ಈ ರೀತಿ ಮಾಡಿದ್ವಾ ಅಥವಾ ರ್ಯಾಂಡಮ್ ಆಗಿ ಹ್ಯಾಕ್ ಆಗಿರೋದಾ ಅಥವಾ ಯಾವ ರೀತಿಯಾಗಿ ಈ ಕದಿಮರು ಈ ಕಳ್ಳತನವನ್ನ ಮಾಡಿರೋದು? ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಈಗಾಗಲೇ ಏನೋ ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ವಿ. ಅಂದ್ರೆ ಈಗಾಗಲೇ ಆನ್ಲೈನ್ ನಲ್ಲಿ ಕದಿಮರ ಕೈಚಳಕ ಜೋರಾಗಿರ್ತಕ್ಕಂಥದ್ದು. ಅಂದ್ರೆ ಒಂದ್ ರೀತಿ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ. ಬ್ಯಾಂಕಿನ ಸಿಂಬಲ್ ಹೋಲುವಂತಹ SBI ಅಥವಾ ಕರ್ನಾಟಕ ಬ್ಯಾಂಕ್, ಈ ರೀತಿ ಬ್ಯಾಂಕ್ ನ ಸಿಂಬಲ್ ಹೋಲುವಂತಹ ಮೆಸೇಜ್ ಗಳನ್ನ ವಾಟ್ಸ್ಆಪ್ ಮುಖಾಂತರ ಕಳಿಸಲಾಗ್ತದೆ. ಈಗ ಹಾಸನ ಜಿಲ್ಲೆಯಲ್ಲಿ ಈ ಒಂದು ಮೆಸೇಜ್ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ DYSP ಅವರ ಒಂದು ನಂಬರ್ಗೆ ಒಂದು ಫೋನ್ ಬರುತ್ತೆ. ಆ ಫೋನ್ ನಂಬರ್ ರಿಸೀವ್ ಮಾಡಿದ ತಕ್ಷಣ ಅವರು ಒಂದು ನಂಬರ್ ಅನ್ನ ಪ್ರೆಸ್ ಮಾಡ್ತಾರೆ. ಹಾಗಾಗಿ ಅವರ ಖಾತೆಯಲ್ಲಿ ಒಟ್ಟು ಭಾಗಮಂಡಲ ಮತ್ತೆ ಮಡಿಕೇರಿ 2 ಭಾಗದಲ್ಲಿ ಅವರು 2 ಖಾತೆನ ಹೊಂದಿರ್ತಾರೆ. 2 ಖಾತೆಯಲ್ಲಿ ಇದ್ದಂತಹ ಹಣ ಸಂಪೂರ್ಣವಾಗಿ ಈಗಾಗಲೇ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮಧ್ಯಾಹ್ನದ ಹೊತ್ತಿಗೆ DYSP ಅವರಿಗೆ ಯಾಕೆ ನನ್ನ ಹಣ ಕಟ್ಟಾಯ್ತು ಅಂತ ಹೇಳ್ಬಿಟ್ಟು ಬ್ಯಾಂಕ್ನವ್ರ ಜೊತೆ ಮಾತಾಡಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಅವರು ಈಗಾಗಲೇ ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆ ಪಡ್ಕೊಂಡಿದೆ. ಯಾಕೆಂತಂದ್ರೆ ಆನ್ಲೈನ್ ಮುಖಾಂತರ ಸಾಕಷ್ಟು ಜನರು ಮೋಸ ಹೋಗ್ತಾ ಇದಾರೆ. ಬ್ಯಾಂಕ್ನವ್ರ ರೀತಿಯಲ್ಲೇ ಮೆಸೇಜ್ ಮಾಡೋದು, ನೀವು OTP ಕೇಳುವಂತದ್ದು, ಅದೇ ರೀತಿ ಒಂದು ಆಪ್ ಅನ್ನು ಕೂಡ ವಾಟ್ಸ್ಆಪ್ ನಲ್ಲಿ ಆಪ್ ಅನ್ನು ಕೂಡ ಕಳಿಸ್ತಾರೆ. ಆಪ್ ಇನ್ಸ್ಟಾಲ್ ಆದ ತಕ್ಷಣ ಏನೋ ಆಟೋಮೆಟಿಕ್ ಆಗಿ ತಮ್ಮ ಖಾತೆಯ ಸಂಪೂರ್ಣ ಡೀಟೇಲ್ಸ್ ಕದಿಮರಿಗೆ ಹೋಗ್ತಾ ಇದೆ. ಹೀಗಾಗಿ ಈ ಒಂದು ಆನ್ಲೈನ್ ಇಂದ DYSP ಅವರು ಮೋಸ ಹೋಗಿರೋದ್ರಿಂದ ಇಡೀ ಹಾಸನದಲ್ಲಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಅಶ್ವಿನಿ. ಓಕೆ ಸಚಿನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.